ಇವತ್ತಿನ ನಮ್ಮ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಹರ್ಷಿತಾ ಎಸ್. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಸೊ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋನ ನೋಡೋಕೆ ಹೋಗ್ತಿದ್ದೀವಿ. ಏನಿದು LBA PYQ ಪೇಪರ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ನಿಮಗೆ ಎಲ್ಲಿ ಸಿಗತ್ತೆ. SSLCಗೆ ರಿಲೇಟೆಡ್ ಆಗಿರುವಂಥ LBA ಆಗಿರ್ಬೋದು, ಅಂದರೆ ಲೆಸನ್ ಬೇಸ್ ಅಸೆಸ್ಮೆಂಟ್, PYQ ಪೇಪರ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಅಂದರೆ ಪಠ್ಯ ಪುಸ್ತಕ, ಇವೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ? ಫಾರ್ ಫ್ರೀ ಸಿಗುತ್ತೆ. ಬಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಬೇಕು. ಏನಕ್ಕೆ ವಿಡಿಯೋನ ಮಾಡ್ತಿದ್ದೀನಿ ಅಂದರೆ, ನಾನು ಲಾಸ್ಟ್ ಮಂತ್ ಇರಬೇಕು ಒಂದು ವಿಡಿಯೋನ ರಿಲೀಸ್ ಮಾಡಿದ್ದೆ. ಅದರಲ್ಲಿ ಪರೀಕ್ಷೆ ಕೊಡ್ತಿರುವಂತಹ ಸಾಲ್ವ್ಡ್ PYQs ನಿಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದೆ, ಆಯಿತಾ? ಅಂದರೆ ಪರೀಕ್ಷೆ ನೀಡ್ತಿರುವಂತಹ ಬಗೆಹರಿಸಿದ ಪ್ರಶ್ನೆ ಪತ್ರಿಕೆ ಎಲ್ಲಿ ಸಿಗತ್ತೆ ಅಂತ ನಾನು ಒಂದು ವಿಡಿಯೋನ ಹಾಕಿದ್ದೆ. ಅದರಲ್ಲಿ ಕಾಮೆಂಟ್ಸ್ ಏನು ಬಂತು ಅಂದರೆ, ಮ್ಯಾಮ್ ನಮಗೆ ಸಾಲ್ವ್ಡ್ PYQs ಬೇಡ, ನಮಗೆ PYQ ಕ್ವೆಶ್ಚನ್ ಪೇಪರ್ಸ್ ಬೇಕು, ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಿದೆ ಇದರ ಪೇಪರ್ಸ್ ಬೇಕು ನಮಗೆ ಅಂತ ಸ್ಟೂಡೆಂಟ್ಸು ಕಾಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. PYQ ಅಷ್ಟೇ ಅಲ್ಲ, ನಿಮಗೆ LBA ಮತ್ತು ಟೆಕ್ಸ್ಟ್ ಬುಕ್ ಕೂಡ ಎಲ್ಲಿ ಸಿಗತ್ತೆ ಅಂತ ತೋರಿಸ್ಲಿಕ್ಕೆ. PYQ ಅಂದ್ರೇನು, PYQನ ಹೇಗೆ ಯೂಸ್ ಮಾಡಬೇಕು, PYQನ ಇಂಪಾರ್ಟೆನ್ಸ್ ಏನು ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೋಡ್ಬೋದು. ಈ ವಿಡಿಯೋವಿನ ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಬಟ್ LBA, PYQ ಆ್ಯಂಡ್ ಟೆಕ್ಸ್ಟ್ ಬುಕ್ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅತಿ ಶೀಘ್ರದಲ್ಲಿ ನಾನು ಹೇಳ್ಬಿಡ್ತೀನಿ, ಟೈಮ್ನ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ನೀವೇನು ಮಾಡ್ತೀರಾ, LBA ಆಗಿರಲಿ, PYQ ಆಗಿರಲಿ, ಏನೇ ಆಗಿರಲಿ, ಇದು ನಿಮಗೆ ಸಿಗಬೇಕಂದ್ರೆ ಫಸ್ಟ್ ಏನು ಮಾಡ್ತೀರಾ, ಗೂಗಲಿಗೆ ಹೋಗ್ತೀರಾ. ಗೂಗಲಲ್ಲಿ KSEAB ಓಕೆ, KSEAB ವೆಬ್ಸೈಟಿಗೆ ಹೋಗ್ತೀರಾ. ಎಂಟರ್ ಕೊಡಿ, ಗೂಗಲಿಗೆ ಹೋಗಿ KSEAB ಅಂತ ಬರೀರಿ ಹಾಗೂ ಎಂಟರ್ ಕೊಡಿ. ಇದೇನಕ್ಕೆ ಎಂಟರ್ ಆಗ್ತಿಲ್ಲ? ಇಂಗ್ಲೀಷ್ ಹೋಗ್ತಿದ್ದೀನಿ. ಎಂಟರ್, ಇದು ಎಂಟರ್. ಓಕೆ, ಗ್ರೇಟ್. KSEAB ಅಂತ ಟೈಪ್ ಮಾಡಿ ನೀವು ಇಲ್ಲಿಗೆ ಹೋಗ್ತೀರಾ. KSEABಗೆ ಹೋಗ್ಬಿಟ್ಟು ಫಸ್ಟ್ KSEAB.karnataka.gov.in. ಓಕೆ, ಫಸ್ಟ್ ಲಿಂಕ್ ಏನು ಬರುತ್ತೆ, KSEAB karnataka.gov.in. ಇದಕ್ಕೆ ಹೋಗ್ತೀರಾ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ KSEAB ವೆಬ್ಸೈಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ KSEAB ವೆಬ್ಸೈಟಿಗೆ ಹೋಗ್ತೀರಾ. ಇಲ್ಲಿಗೆ ಬಂದ ಮೇಲೆ ನೀವು SSLC ಸ್ಟೂಡೆಂಟ್ ಕಾರ್ನರ್, ನಿಮ್ಮ ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ SSLC ಸ್ಟೂಡೆಂಟ್ ಕಾರ್ನರ್ ಅಂತ ಇರುತ್ತೆ. ಅಲ್ಲಿಗೆ ಹೋಗಿ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ, ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್, ಈ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿಗೆ ಹೋಗಿದ ತಕ್ಷಣ ಇಲ್ಲಿದೆ ಅಲ್ಲ 2025-26 ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್. ದಿಸ್ ಈಸ್ ಯೋರ್ LBA. ಕನ್ನಡದಲ್ಲಿ ಏನಂತ ಬರುತ್ತೆ, ಇದು 2025-26 SSLCಯ ಸಮಗ್ರ ಪ್ರಶ್ನೆ ಕೋಟಿ ಇದೇನಿದೆ ಇದು ನಿಮ್ಮ LBA ಆಗಿರುತ್ತೆ. ಇಲ್ಲಿಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು SSLCಯ LBAs ನಿಮಗೆ ಸಿಗತ್ತೆ. ಓಕೆನಾ ಮಕ್ಕಳ? 10th ಸ್ಟ್ಯಾಂಡರ್ಡ್ LBA ಸೈನ್ಸ್ ಮರಾಠಿ ಮೀಡಿಯಮ್ ಅಂತ ಇದೆ, ಇಂಗ್ಲೀಷ್ ಮೀಡಿಯಮಿಗೆ ಹೋಗೋಣ. 10th ಸ್ಟ್ಯಾಂಡರ್ಡ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ರಿವೈಸ್ಡ್ LBA ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೆಲ್ಲೋ ಕ್ಲಿಕ್ ಮಾಡಿದ್ರೆ ಆಕ್ಸೆಸ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲೇನಾ? ಎಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೋಗಬೇಕು. ಕರೆಕ್ಟ್, ಇಲ್ಲಿ ಬರುತ್ತೆ ನಮ್ಮ LBA. ಲೋಡ್ ಆಗ್ಲಿಕ್ಕೆ ಟೈಮ್ ತೊಗೋತಿದೆ, ಬಟ್ ನಿಮಗೆ LBA ಬೇಕು ಅಂದರೆ ನೀವು ಇಲ್ಲಿಗೆ ಬರಬೇಕು. ನೋಡಿ ಮಕ್ಕಳ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಓಕೆ, ದಿಸ್ ಈಸ್ ವೇರ್ ಯು ವಿಲ್ ಗೆಟ್ ಯೋರ್ LBAs. ನಿಮಗೆ ಇಂಗ್ಲೀಷ್ ಮೀಡಿಯಮ್ ಬೇಕಿದ್ರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಬೇಕಿದ್ರೆ ಕನ್ನಡ ಮೀಡಿಯಮಿನ LBA ಇಲ್ಲಿ ಸಿಗುತ್ತೆ. ಇವಾಗ ನೋಡೋಣ ಟೆಕ್ಸ್ಟ್ ಬುಕ್ ಎಲ್ಲಿ ಸಿಗುತ್ತೆ, ಪಠ್ಯ ಪುಸ್ತಕ. ಎಷ್ಟೊಂದು ಜನಕ್ಕೆ ಆಲ್ರೆಡಿ ಫಿಸಿಕಲ್ ಟೆಕ್ಸ್ಟ್ ಬುಕ್ ಸಿಕ್ಕಿರುತ್ತೆ, ಬಟ್ ನೀವು ಮೇ ಬಿ ಟ್ರಾವೆಲ್ ಮಾಡ್ತಿರ್ತೀರಾ ಅಥವಾ ಯಾವುದೋ ಒಂದು ಜಾಗಕ್ಕೆ ಟೆಕ್ಸ್ಟ್ ಬುಕ್ನ ಕ್ಯಾರಿ ಮಾಡ್ಕೊಂಡು ಹೋಗಿರಲ್ಲ. ಸೊ ನೀವು ಆನ್ಲೈನ್ ಓದ್ಕೋಬೇಕು ಅಂದರೆ ನೀವು ನಮ್ಮ ಗೌರ್ಮೆಂಟ್ ಕೊಡ್ತಿರೋವಂಥ ಆನ್ಲೈನ್ ಟೆಕ್ಸ್ಟ್ ಬುಕ್ಗಳನ್ನ ಯೂಸ್ ಮಾಡ್ಕೋಬೋದು. ಎಲ್ಲಿ ಸಿಗುತ್ತೆ ಟೆಕ್ಸ್ಟ್ ಬುಕ್ ನಿಮಗೆ ಅಂದರೆ ಇಲ್ಲೇ ಇರಬೇಕು, ಕ್ವೆಶ್ಚನ್ ಬ್ಯಾಂಕ್. ಎಸ್, ಇಲ್ಲಿ 2025-26 SSLC ಟೆಕ್ಸ್ಟ್ ಬುಕ್. ಓಕೆ, ಸೊ ಯು ವಿಲ್ ಕ್ಲಿಕ್ ಆನ್ ದಿಸ್, ಯು ವಿಲ್ ಗೋ ಟು ದ ಟೆಕ್ಸ್ಟ್ ಬುಕ್ ಸೆಕ್ಷನ್. ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕಿಗೆ ಬರ್ತಿದೆ ಟೆಕ್ಸ್ಟ್ ಬುಕ್. ಎಸ್, ಟೆಕ್ಸ್ಟ್ ಬುಕ್ಕಿಗೆ ಬರಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಸಬ್ಜೆಕ್ಟ್ ವೈಸ್ ಟೆಕ್ಸ್ಟ್ ಬುಕ್ ಸಿಗತ್ತೆ. ಓಕೆ, ಸಬ್ಜೆಕ್ಟ್ ವೈಸ್ ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಿಗತ್ತೆ. 2026-27ಗೆ ಹೋಗಿ, ಕ್ಲಾಸ್ 10th ಹೋಗಿ, ಎಲ್ಲ ಟೆಕ್ಸ್ಟ್ ಬುಕ್ ಯಾವುದು ಇಂಗ್ಲೀಷ್ ಮೀಡಿಯಮ್ ನೋಡೋಣ. ನಿಮ್ಗೆ ಬೇಕಿದ್ರೆ ಕನ್ನಡ ಮೀಡಿಯಮ್ ನೋಡ್ಬೋದು. ಇಂಗ್ಲೀಷ್ ಮೀಡಿಯಮ್ ಸೈನ್ಸ್ ಪಾರ್ಟ್ 1 ಟೆಕ್ಸ್ಟ್ ಬುಕ್.
ಓಕೆ, ಸೊ ಈ ರೀತಿಯಲ್ಲಿ ನೀವು ಪಠ್ಯ ಪುಸ್ತಕಗಳನ್ನ ನೀವು ಪಡ್ಕೋಬಹುದು ಆನ್ಲೈನಲ್ಲಿ ನಮ್ಮ KSEAB ವೆಬ್ಸೈಟಿಂದ. ಓಕೆ, ಇದು ಲೋಡ್ ಆಗ್ತಿದೆ, ಟೆಕ್ಸ್ಟ್ ಬುಕ್ ತುಂಬ ದೊಡ್ಡದಿರುತ್ತೆ. ಅಷ್ಟರಲ್ಲಿ ನಾನು ನಿಮಗೆ ಕ್ವೆಶ್ಚನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ ಆಯಿತಾ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀವಿ. ನಿಮಗೆ ಡೈರೆಕ್ಟಾಗಿ 2024-25 ಕ್ವೆಶನ್ ಪೇಪರ್ ಬೇಕು ಅಂದರೆ ಇಲ್ಲೇ ಇದೆ. ಓಕೆ, 2025-24 ಕ್ವೆಶನ್ ಪೇಪರ್ ಬೇಕು ಅಂದರೆ ಇಲ್ಲೇ ಇದೆ. ಮತ್ತು 2025-26 SA1 ಪೇಪರ್ ಬೇಕು ಅಂದರೆ ಇಲ್ಲೇ ಇದೆ. ಲಾಸ್ಟ್ ಇಯರಿನ SA1 ಪೇಪರ್ ಬೇಕು ಅಂದರೆ ಇಲ್ಲೇ ಇದೆ. ಬಟ್ ನಿಮಗೆ ಎಲ್ಲ 2018-2016 ಈ ಎಲ್ಲ ಪೇಪರ್ ಬೇಕು ಅಂದರೆ ಏನು ಮಾಡ್ತೀರಾ ಅಂದರೆ, ಇಲ್ಲಿ ನಾನು ಹೋಮ್ ಪೇಜ್ ತೋರಿಸಿದ್ದೆ ಅಲ್ವಾ, ಇಲ್ಲಿಂದ ನೀವು ಹೋದ್ರಿ ಸ್ಟೂಡೆಂಟ್ ಕಾರ್ನರಿಗೆ. ಏನಕ್ಕೋಸ್ಕರ? LBA ಮತ್ತು ಟೆಕ್ಸ್ಟ್ ಬುಕ್ಗೋಸ್ಕರ ನೀವು ಸ್ಟೂಡೆಂಟ್ ಕಾರ್ನರ್ಗೆ ಹೋದ್ರಿ. ನಿಮಗೆ PYQs ಬೇಕು ಅಂದರೆ ಏನು ಮಾಡ್ತೀರಾ, ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡ್ತೀರಾ. ಇಲ್ಲಿ SSLC ಅಂತ ಇದೆ, SSLCಯಲ್ಲಿ ಕ್ವೆಶ್ಚನ್ ಪೇಪರ್ಸ್ ಅಂತ ಕ್ಲಿಕ್ ಮಾಡಬೇಕು. SSLCಯಲ್ಲಿ ಕ್ವೆಶ್ಚನ್ ಪೇಪರ್ಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಕೀ ಆನ್ಸರ್, ಆ್ಯನ್ಯುವಲ್ ಆ್ಯಂಡ್ ಸಪ್ಲಿಮೆಂಟ್ರಿ ಪೇಪರ್ಸ್. ಆ್ಯನ್ಯುವಲ್ ಆ್ಯಂಡ್ ಸಪ್ಲಿಮೆಂಟ್ರಿ ಪೇಪರ್ಸ್ ಅಂದ್ರೇನು? ನಿಮ್ಮ ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಹಾಗೂ ಎಕ್ಸಾಮ್ 2, ಅಟೆಂಪ್ಟ್ 2, ಎಕ್ಸಾಮ್ 2, ಎಕ್ಸಾಮ್ 3 ಅಂತ ಎಲ್ಲ ನಡೆಸಿರ್ತಾರಲ್ಲ, ಅದರ ಪೇಪರ್ಸ್ ಕೂಡ ಸಿಗುತ್ತೆ. ಮಾಡೆಲ್ ಕ್ವೆಶನ್ ಪೇಪರ್ಸ್ ಬೇಕು ಅಂದರೆ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ನಿಮಗೆ ಆನ್ಸರ್ಸ್, ಕೀ ಆನ್ಸರ್ಸ್, ಪ್ರತಿಯೊಂದು ಬೋರ್ಡ್ ಎಕ್ಸಾಮ್ ಪೇಪರಿಗೆ ಕೀ ಆನ್ಸರ್ಸ್ ಏನು ಕೊಟ್ಟಿದ್ರು ಅಂತ ಅರ್ಥ ಆಗಬೇಕು ಅಂದರೆ ಕೀ ಆನ್ಸರ್ಸ್ನ ಸೆಲೆಕ್ಟ್ ಮಾಡಿ. ಬರೀ ಬೋರ್ಡ್ ಪೇಪರ್, ಸಪ್ಲಿಮೆಂಟ್ರಿ ಪೇಪರ್ ಎಲ್ಲ ಬೇಕು ಅಂದರೆ ಆ್ಯಂಡ್ ಆಲ್ಸೋ ಪ್ರಿಪ್ರೇಟರಿ ಪೇಪರ್ ಬೇಕು ಅಂದರೆ ಲಾಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ಲಾಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ 2020ಇಂದ ಇರುವಂತಹ ಕ್ವೆಶನ್ ಪೇಪರ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಆಗಿದೆ. ಓಕೆನಾ ಮಕ್ಕಳ, 2020ರಿಂದ ನಡೆದಿರುವಂತಹ ಎಕ್ಸಾಮಿನ ಕ್ವೆಶನ್ ಪೇಪರ್ಸ್ ಇಲ್ಲಿದೆ. ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸಿಗೆ 3 ಎಕ್ಸಾಮ್ ಪೇಪರ್ ನಡೆದಿತ್ತು. 1, 2, 3 ಎಕ್ಸಾಮ್ಸ್ ನಡೆದಿದ್ವು. ಫಸ್ಟ್ ಕ್ವೆಶನ್ ಪೇಪರ್ ವಾಸ್ ದ ಮೇನ್ ಬೋರ್ಡ್ ಎಕ್ಸಾಮ್ ಕ್ವೆಶನ್ ಪೇಪರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಸಬ್ಜೆಕ್ಟದು, ಯಾವ ಮೀಡಿಯಮಲ್ಲಿ ಅಂತ ಎಲ್ಲ ಸಿಗುತ್ತೆ. ಓಕೆ, ನಾವು ಸೈನ್ಸ್ನ ನೋಡೋಣ. ಸೈನ್ಸ್ದು ಇಂಗ್ಲೀಷ್ ಮೀಡಿಯಮ್ ನೋಡೋಣ, ಕನ್ನಡ ಮೀಡಿಯಮ್ ನೋಡೋಣ. ಸೈನ್ಸ್ದು ಕನ್ನಡ ಮೀಡಿಯಮ್ ಇಲ್ಲಿ 83 KA. 83 K ಏನಿದೆ ಅಥವಾ 83 E ಏನಿದೆ, ಇದು ಬಂದು ನಮ್ಮ ಸೈನ್ಸಿನ ಕೋಡ್. 83 ಇಸ್ ಸೈನ್ಸ್ ಸಬ್ಜೆಕ್ಟ್ ಕೋಡ್. ಓಕೆ, ಎಸ್. ಸೊ ಇಲ್ಲಿ ಲಾಸ್ಟ್ ಇಯರಿನ ಕ್ವೆಶನ್ ಪೇಪರ್ ಸಿಕ್ಕಿದೆ. ನೀವು ಕೇಳಿದ್ರಲ್ಲ ಮ್ಯಾಮ್ ನನಗೆ ಸಾಲ್ವ್ಡ್ ಆಗಿರೋದು ಬೇಡ ಮ್ಯಾಮ್, ನನಗೆ ಕ್ವೆಶನ್ ಪೇಪರ್ ಕೊಡಿ ಮ್ಯಾಮ್ ಅಂದ್ರಲ್ವಾ. ಸೊ ದಿಸ್ ಇಸ್ ವೇರ್ ಯು ಗೆಟ್ ದ ಕ್ವೆಶನ್ ಪೇಪರ್. ಪ್ರಶ್ನೆ ಪತ್ರಿಕೆ ಏನಿದೆ ಇಲ್ಲಿ ಸಿಗತ್ತೆ. ಓಕೆನಾ, ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ತಿದ್ವಲ್ಲ, ಡೌನ್ಲೋಡ್ ಆಯಿತಾ? ಎಸ್, ಸೂಪರ್. ಟೆಕ್ಸ್ಟ್ ಬುಕ್ ಏನಿದೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ. ಜಸ್ಟ್ ರೀಕ್ಯಾಪ್ ಮಕ್ಕಳ, ನಿಮಗೆ ಟೆಕ್ಸ್ಟ್ ಬುಕ್ ಹಾಗೂ LBA ಬೇಕು ಅಂದರೆ SSLC ಸ್ಟೂಡೆಂಟ್ ಕಾರ್ನರಿಗೆ ಹೋಗ್ತೀರಾ. PYQs ಬೇಕು ಅಂದರೆ SSLC ಕ್ವೆಶನ್ ಪೇಪರ್ಸಿಗೆ ಹೋಗ್ತೀರಾ. ಓಕೆ, ಸೊ ದಿಸ್ ಈಸ್ ವೇರ್ ಯು ಗೆಟ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್ ಫಾರ್ SSLCಗೋಸ್ಕರ ನಿಮ್ಮ ಬೋರ್ಡ್ ಕೊಟ್ಟಿರುವಂಥ ಎಕ್ಸ್ಟ್ರೀಮ್ಲಿ ಫ್ರೀ ರಿಸೋರ್ಸಸ್ ನಿಮಗೆ ಈ ರೀತಿಯಲ್ಲಿ ಸಿಗುತ್ತೆ. PYQsನ ಹೇಗೆ ಯೂಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ನೋಡಿ. ನಾನೊಂದು ಕೆಲಸ ಮಾಡ್ತೀನಿ, ಈ ವಿಡಿಯೋ ಹಾಗೂ ನಿಮ್ಮ KSEAB ವೆಬ್ಸೈಟಿನ ಲಿಂಕ್ನ ಪಿನ್ಡ್ ಕಾಮೆಂಟಲ್ಲಿ ಹಾಕ್ತೀನಿ, ನೀವು ಅದನ್ನು ಇಟ್ಕೊಂಡು ಓದ್ಕೋಬಹುದು. ಓಕೆ, ಇವಾಗ ನಮ್ಮ ಪರೀಕ್ಷೆ ಸಾಲ್ವ್ಡ್ PYQsನ ಕೊಡ್ತಿದೆ ಅಂತ ಹೇಳಿದೆ. ಸಾಲ್ವ್ಡ್ PYQs ಎಲ್ಲಿ ಸಿಗುತ್ತೆ? ಪರೀಕ್ಷೆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪರೀಕ್ಷೆ ಆ್ಯಪ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ, ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಪರೀಕ್ಷೆ ಆ್ಯಪಿನಲ್ಲಿ ನೀವೇನು ಮಾಡ್ತೀರಾ, ಇದು ಹೋಮ್ ಪೇಜ್ ಆಗಿರುತ್ತೆ ಆಯಿತಾ. ಹೋಮ್ ಪೇಜಿನಲ್ಲಿ ಇಲ್ಲಿ ಮೇಲೆ ಒಂದು ಬಟನ್ ಕಾಣಿಸುತ್ತೆ, 3 ಲೈನ್ಸ್ನ ಅಪ್ಪರ್ ಲೆಫ್ಟ್ ಕಾರ್ನರ್ ಎಡಗೈ ಮೇಲ್ಗಡೆ. ಓಕೆ, 3 ಗೆರೆಗಳು ಕಾಣಿಸುತ್ತೆ. ಆ ಗೆರೆಗಳ ಮೇಲೆ ಒತ್ತಿ ಫಸ್ಟ್ ಆಫ್ ಆಲ್ ಕ್ಲಾಸ್ 10 ಅಂತ ಚೂಸ್ ಮಾಡಿ. ಇಂಗ್ಲೀಷಾ ಕನ್ನಡ ಮೀಡಿಯಮ್ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ 3 ಗೆರೆಗಳನ್ನ ಒತ್ತಿದ ಮೇಲೆ ನೀವು ಇಲ್ಲಿಗೆ ಬರ್ತೀರಾ. ಇಲ್ಲಿಗೆ ಬಂದಮೇಲೆ ಇಲ್ಲಿ ನೋಟ್ಸ್ ಆ್ಯಂಡ್ PYQs ಅಂತ ಒಂದು ಸೆಕ್ಷನ್ ಇದೆ. ನೋಟ್ಸ್ ಆ್ಯಂಡ್ PYQs ಅಂತ ಒಂದು ಸೆಕ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಜೆಕ್ಟ್ಸ್ ಬರುತ್ತವೆ. ಸೊ ಸಬ್ಜೆಕ್ಟ್ ನಿಮಗೆ ಸೈನ್ಸ್ ಬೇಕಿದ್ರೆ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೈನ್ಸಿನ ಸಾಲ್ವ್ಡ್ PYQs ಅಂತ ಇದೆ, ಬಗೆಹರಿಸಿದ ಹಿಂದಿನ ವರ್ಷದ ಪ್ರಶ್ನೆಗಳು. ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೂ ಚಾಪ್ಟರ್ ವೈಸ್ ನಿಮಗೆ ಎಲ್ಲ ಸಾಲ್ವ್ಡ್ PYQs ಅಂದರೆ ಹಿಂದಿನ ವರ್ಷದ ಪ್ರಶ್ನೆಗಳು
ಉತ್ತರಗಳ ಒಟ್ಟಿಗೆ along with answers you will find questions for all of previous year questions. ಎಲ್ಲಿಂದ 2019 onwards ನಾವು ಸಾಲ್ವ್ ಮಾಡಿ ಇಟ್ಟಿದ್ದೀವಿ ನಮ್ಮ ಪರೀಕ್ಷೆ ಆ್ಯಪಿನಲ್ಲಿ. ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗ್ತಿದೆ, ಯಾವುದೇ ರೀತಿಯ ದುಡ್ಡು ಕೊಡಬೇಕಾಗಿಲ್ಲ ಇದಕ್ಕೆ. ಸೊ ಗೋ ಯೂಟಿಲೈಸ್. ವೈ? ಬಿಕಾಸ್ ಮೋರ್ ದೆನ್ 50% ಆಫ್ ಬೋರ್ಡ್ ಎಕ್ಸಾಮ್ ಕ್ವೆಶನ್ಸ್ ಕಮ್ ಫ್ರಮ್ PYQs. 50ಕ್ಕಿಂತ ಹೆಚ್ಚು ಶೇಕಡ ಮಂಡಳಿ ಪರೀಕ್ಷೆಯ ಪ್ರಶ್ನೆಗಳು ನಿಮಗೆ PYQಗಳಿಂದ ಬರುತ್ತೆ. ದಿಸ್ ಇಸ್ ದ ಬೆಸ್ಟ್ ರಿಸೋರ್ಸ್ ಯು ಕ್ಯಾನ್ ಯೂಟಿಲೈಸ್. ನಾನು ಆ್ಯಪಿನ ಲಿಂಕ್ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಸೊ ಹೋಗಿ ಎಲ್ಲದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಫ್ರೀ ಆಫ್ ಕಾಸ್ಟ್ ಸಿಗ್ತಿದೆ, ಸೊ ಏನನ್ನು ಬಿಡಬಾರ್ದು. ಗೋ ಯೂಟಿಲೈಸ್ ಆಲ್ ಆಫ್ ದ ರಿಸೋರ್ಸಸ್. ಇದೇ ರೀತಿ ಇನ್ನೊಂದಷ್ಟು ವಿಡಿಯೋಸ್ ಬೇಕು ಅಂದರೆ, ಇದೇ ರೀತಿ ಬೇರೆ ಸಪೋರ್ಟ್ ಬೇಕು ಅಂದರೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ಫಾರ್ ಇಟ್. ಸೊ ನಿಮ್ಗೆ ಯಾವುದೇ ರೀತಿಯ SSLC ಪ್ರಾಬ್ಲಮ್ಸ್ ಆಗ್ತಿದ್ರೆ ಗೋ ಆ್ಯಂಡ್ ಕಾಮೆಂಟ್ ಬಿಲೋ ಸೊ ದಟ್ ಐ ನೋ ವಾಟ್ ಕೈಂಡ್ ಆಫ್ ವಿಡಿಯೋಸ್ ಟು ಮೇಕ್ ಫಾರ್ ಯು. ಓಕೆ, ಸೊ ಥ್ಯಾಂಕ್ ಯು so much for joining today's video. I'll see you in the next one.